ಇದು ಕೆಲವೊಂದು ಸಮುದ್ರ ತೀರದ ಪ್ರಾಂತ್ಯಗಳಲ್ಲಿ ಅತ್ಯಂತ ವಿರಳವಾಗಿ ಬೆಳೆಯುವಂಥ ಫಲ ಇದೆ. ನೀವು ಅಂಗಡಿಗೆ ಹೋದ್ರಿ, ದುಡ್ಡು ಕೊಟ್ರಿ, ಸಿಮ್ ಕಾರ್ಡ್ ತಗೊಂಬಂದ್ರಿ, ಸಿಮ್ ಕಾರ್ಡ್ ತಗೊಂಬಂದು ಮನೇಲಿ ಇಟ್ಬಿಟ್ರಿ. ಆ ಏಕಾಕ್ಷಿ ನಾರಿಯರು ಸಮುದ್ರ ತೀರದಲ್ಲಿ ಸಿಗ್ತಕ್ಕಂತಹದ್ದು ಬಹಳ ಮಹತ್ವ ಕೊಡ್ಬೇಕು ನೀವು ಅದಕ್ಕೆ. ಶಂಖದ ಒಳಗಡೆ ನೀವು ಒಂದಷ್ಟು ಹಾಲು ಹಾಕಿ, ಒಂದು ದಳ ತುಳಸಿ ಹಾಕಿ ನೀವು ಆ ಏಕಾಕ್ಷಿ ನಾರಿ ಹಾಕಿ ಜಪ ಲಿಪ್ ಮೂಮೆಂಟ್ ಇಲ್ಲದೆ ಮಾಡ್ತಾರಲ್ಲ, ಎಷ್ಟು ಅದು ಏನು ಫಲ ಕೊಡುತ್ತೆ ಅದು. ಹಾಗೆ ಏಕಾಕ್ಷಿ ನಾರಿಯರ ಹತ್ರ ಮಾತಾಡೋ ಶಕ್ತಿ ಸಂಪಾದನೆ ಮಾಡ್ಕೊಬೇಕು ಅಂದ್ರೆ ನೀನು ಒಂದು ಸಲ ಅದರ ಪ್ರೇಯರ್ ಮಾಡಿದ ದಿನಕ್ಕೆ ಸಾಕು. ಪದವಿ ಆಗಿರಬಹುದು, ಲಾಭ ಆಗಿರಬಹುದು, ಆನಂದ ಆಗಿರಬಹುದು, ಸಂತೋಷ ಆಗಿರಬಹುದು ಮತ್ತು ಇಮ್ಮಡಿಸ್ತಾ ಇರುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ, ನಾನು ಕಳೆದ ವಾರ ಒಬ್ಬರು ಮನೆಗೆ ಹೋದಾಗ ಇವಾಗ ತೆಂಗಿನಕಾಯಿ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಅದರ ಕಣ್ಣು ಹೇಗಿರುತ್ತೆ ಅಂತ, ಬಟ್ ಅವ್ರ ಮನೇಲಿ ಇಟ್ಟಿದ್ರು ಅದು ಒಂದೇ ಕಣ್ಣಿನ ತೆಂಗಿನಕಾಯಿ, ಒಕ್ಕಣ್ಣಿನ ತೆಂಗಿನಕಾಯಿ ಅಂತ ಹೇಳಿದ್ರು. ಆ ವರ್ಡ್ ಕೂಡ ನಾನು ಕೇಳಿರಲಿಲ್ಲ, ಇದೇನು ಈ ಥರ ಇದೆಯಲ್ಲ ಅಂತ ಅಂದ್ಕೊಂಡೆ. ಸೊ ಇದೇನಾದರೂ ಇಡೋದ್ರಿಂದ ಪವರ್ಫುಲ್ಲಾ, ಅದು ಎಲ್ಲ ಕಡೆ ಸಿಗುತ್ತಾ, ಹೆಂಗೆ, ಅದು ಏನಂತ ನನಗೆ ಗೊತ್ತಾಗಲಿಲ್ಲ. ಅವ್ರೇನು ಹೇಳಿದ್ರು? ಗುರುಗಳು ಯಾರೋ ಕೊಟ್ಟಿರೋದು ಅನ್ನೋ ಥರ. ಹಾಂ, ಸೊ ಅಷ್ಟೇ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಸೊ ಅದನ್ನು ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕಲ್ಲ, ಆಗಲಿಲ್ಲ. ಹೇಗಿದ್ರು ನಮ್ಮ ಗುರುಗಳಿದ್ದಾರೆ, ಅವ್ರನ್ನ ಕೇಳೋಣ ಅನ್ನೋ ಉದ್ದೇಶದಲ್ಲಿ ನಾನು ಸುಮ್ಮನೆ ಬಂದುಬಿಟ್ಟೆ. ಸೊ ಏನದು ಅದಿಡೋದ್ರಿಂದ ಏನು ಲಾಭ, ಹಿಂಗೆ ಗುರುಗಳೇ? ಅದು ಯಾರಾದರೂ ಕೊಟ್ಟಾಗ ಮಾತ್ರ ಇಡಬೇಕು. ಅವರ ದೇವರ ಮನೆ ಇಟ್ಟಿದ್ದು ನೀವು ನೋಡಿದ್ದು? ಹೌದು ಗುರುಗಳು, ಕೊಟ್ಟರು ಅಂತ. ಅದನ್ನೇ ತಾಂತ್ರಿಕರು ಬಹಳ ಬಳಸ್ತಾರೆ. ಅದನ್ನು ಬಹಳ ಯಥೇಚ್ಛವಾಗಿ ಬಳಸಬೇಕು ಕೂಡ ಅದನ್ನು, ತಾಂತ್ರಿಕಕ್ಕೆ ಸಂಬಂಧಪಟ್ಟಾಗ. ಇನ್ನು ಅದಕ್ಕೊಂದು ಅಷ್ಟು ವಿಷಯ ಬಹಳ ಇದೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಏನು ಅಂದರೆ ಇದನ್ನು ಏಕಾಕ್ಷಿ ನಾರಿಯರ್ ಅಂತ ಕರೀತಾರೆ. ಅಕ್ಷಿ ಅಂದರೆ ಕಣ್ಣು, ಏಕ ಅಂದರೆ ಒಂದು, ಒಕ್ಕಣ್ಣಿನ ತೆಂಗಿನಕಾಯಿ ಅಂತ ಅದರ ಹೆಸರು. ಆ ಒಕ್ಕಣ್ಣು ಅಂದರೆ ಒಂದು ಕಣ್ಣಿನ ತೆಂಗಿನಕಾಯಿಗೆ ಏಕಾಕ್ಷಿ ನಾರಿಯರ್. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031. ಇದು ಕೆಲವೊಂದು ಸಮುದ್ರ ತೀರದ ಪ್ರಾಂತ್ಯಗಳಲ್ಲಿ ಅತ್ಯಂತ ವಿರಳವಾಗಿ ಬೆಳೆಯುವಂಥ ಫಲ. ಇದು ತೆಂಗಿನಕಾಯಿನೇ, ಅದರ ಒಂದು ಕಣ್ಣಿರುವಂಥದ್ದು ಬಹಳ ಅದ್ಭುತವಾಗಿರುವಂಥ ಚಮತ್ಕಾರವನ್ನು ಮಾಡುತ್ತೆ. ಈಗ ಯಾರೋ ತರ್ತಾರೆ, ಕೊಡ್ತಾರೆ, ಇಡ್ತಾರೆ, ಮನೆಯಲ್ಲಿ ಇಟ್ಬಿಟ್ರು, ಮುಗೀತು. ನೀವು ಅಂಗಡಿಗೆ ಹೋದ್ರಿ, ದುಡ್ಡು ಕೊಟ್ರಿ, ಸಿಮ್ ಕಾರ್ಡ್ ತೊಗೊಂಬಂದ್ರಿ, ಸಿಮ್ ಕಾರ್ಡ್ ತೊಗೊಂಬಂದು ಮನೇಲಿ ಇಟ್ಬಿಟ್ರಿ, ಏನು ಪ್ರಯೋಜನ? ಏನು ಪ್ರಯೋಜನ? ನಾಟ್ ಔಟ್ ಗೋಯಿಂಗ್ ಇನ್ಕಮಿಂಗ್. ಅದು ಕೂಡ ತಂದರೆ ನೀವು ಮೊಬೈಲ್ ಅದಕ್ಕೆ ಅಂತ ಒಂದು ಸ್ಪೇಸ್ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಮಾಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸಿದ್ರು ವರ್ಕ್ ಆಗಲ್ಲ ಅದು. ಹೌದು, ನೋಡಿ ಹೆಂಗಿದೆ ಅಂತ. ತಂದ ಮೇಲೆ ಅದನ್ನು ಕರೆಕ್ಟಾಗಿ ಹಾಕಿದ್ದು ವರ್ಕ್ ಆಗಲ್ಲ, ಹಾಕಿದ್ರೆ ಆಕ್ಟಿವೇಶನ್ ಮಾಡಬೇಕಲ್ಲ. ಆ ಆಕ್ಟಿವೇಶನ್ನೇ ಮಂತ್ರ ಕೂಡ. ಅದಕ್ಕೆ ಒಂದೊಂದರ ಹಿಂದೆಯೂ ಅಷ್ಟೇ ಅದ್ಭುತವಾದ ವಿಚಾರಗಳು ಇರ್ತವೆ, ನಾವು ಗಮನಿಸಬೇಕಾಗ್ತವೆ ಅಷ್ಟೇ. ಆ ಏಕಾಕ್ಷಿ ನಾರಿಯರು ಸಮುದ್ರ ತೀರದಲ್ಲಿ ಸಿಗ್ತಕ್ಕಂತಹದ್ದು ಬಹಳ ಮಹತ್ವ ಕೊಡಬೇಕು ನೀವು ಅದಕ್ಕೆ. ಎಷ್ಟು ಮಹತ್ವ ಕೊಡಬೇಕು ಅಂತಂದರೆ, ಪ್ರತಿನಿತ್ಯ ಆರಾಧನಾ ಮನೋಭಾವದ ಮನಸ್ಸಿರಬೇಕು. ಯಾರಾದರೂ ಗುರುಗಳು, ತಾಂತ್ರಿಕರು ಅಷ್ಟೇ ಕೊಟ್ಟಿರ್ತಾರೆ. ಅದನ್ನು ಕೊಟ್ಟರೆ ಅದರಲ್ಲೂ ನೀವು ಶಂಖಾರಾಧನೆಯನ್ನು ಮಾಡೋದು ಕೂಡ ಗೊತ್ತಿರಬೇಕು ನಿಮಗೆ. ಆ ಶಂಖದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶಂಖ ಅಂತ ಇರಲೇಬೇಕು. ಆ ಶಂಖದ ಒಳಗಡೆ ನೀರು
ಒಂದಷ್ಟು ತುಳಸಿ ಈ ಏಕಾಕ್ಷಿ ನಾರಿಯರ್ ಅದರ ಒಳಗಡೆ ಹಾಕಿರಬೇಕು. ನೀವೆಲ್ಲೋ ಕಳಶಂತ್ರ ಇಟ್ಬಿಟ್ರೆ ಪ್ರಯೋಜನ ಬರಲ್ಲ. ಆ ಶಂಖದ ಒಳಗಡೆ ನೀವು ಒಂದಷ್ಟು ಹಾಲು ಹಾಕಿ, ಒಂದು ದಳ ತುಳಸಿ ಹಾಕಿ ನೀವು ಆ ಏಕಾಕ್ಷಿ ನಾರಿಯರ್ ಹಾಕಿರಬೇಕು. ಅದೇ ಹಬ್ಬ ಹರಿದಿನಗಳಲ್ಲಿ ಅದೇ ಶಂಖದ ಒಳಗಡೆ ಬೆಲ್ಲದ ಪಾನಕ, ಒಂದೇ ಒಂದು ತುಳಸಿ ದಳ ಈ ಏಕಾಕ್ಷಿ ನಾರಿಯರ್ ಹಾಕಿರಬೇಕು. ಆವಾಗ ಅದು ಕೆಲಸ ಮಾಡುತ್ತೆ ಅಂದರೆ ಅದರ ಮೇಲೆ ನೀವು ಯಾರಿಗಾದರೂ ಭಾಷೆ ಕೊಡ್ತಿರಲ್ಲ, ಪ್ರಮಾಣ ಮಾಡ್ತಿರಲ್ಲ, ಹಾಗೆ ಭಾಷೆ ಕೊಡಬೇಕು. ಬಹುಶಃ ನಾನು ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ನನಗೂ ಕೂಡ ಅದಾಗಬಾರ್ದು, ಬಟ್ ನಾನು ಇವತ್ತು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅದು ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮನ್ನು ಎಷ್ಟು ಚೆನ್ನಾಗಿ ಸ್ಕ್ಯಾನ್ ಮಾಡಿಕೊಳ್ಳುತ್ತೆ ಅಂತಂದರೆ ಅದೇ ನಿಮಗೆ ಕೊಡುತ್ತೆ. ನೀವೇನು ಬೇಡ್ತೀರೋ ಅದು ನಿಮಗೆ ಕೊಡುತ್ತೆ. ಅಂತಹದ್ದು ಒಂದೇ ಒಂದು ಸಲ ಬೇಡದ, ಒಂದು ದಿನಕ್ಕೆ ಒಂದು ಸಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೇಡೋದು ಸಾಕು. ಅದೇ ಏಕಾಕ್ಷಿ ನಾರಿಯರು. ಒಂದು ಸಲ ಸ್ವಿಚ್ ಹಂಗನೆ ಸಾಕು. ನಿಮಗೆ ಹೀಟ್ ಬೇಕಾ ಹೀಟ್ ಮಾಡಿಕೊಡುತ್ತೆ, ನಿಮಗೆ ಕೂಲ್ ಬೇಕಾ ಕೂಲ್ ಮಾಡಿ ಕೊಡುತ್ತೆ. ಅಂತಹ ಶಕ್ತಿ ಏಕಾಕ್ಷಿ ನಾರಿಯರಲ್ಲಿ ಇರುತ್ತೆ ಪ್ರೀತಿ ಬಂಧುಗಳೇ. ಅದರಲ್ಲೂ ಕೂಡ ಮತ್ತೆ ಈ ಏಕಾಕ್ಷಿ ನಾರಿಯರು 11ನೇ ಮಂತ್ಗೆ ಅಂದರೆ 11ನೇ ತಿಂಗಳಿಗೆ ಎಕ್ಸ್ಪೈರಿ ಆಗಿಬಿಡುತ್ತೆ. 11 ತಿಂಗಳು ಮಾತ್ರ ಇಟ್ಕೊಳ್ಬೇಕು. 12ನೇ ತಿಂಗಳಿಗೆ ಅದು ನಿಮಗೆ ಕೆಲಸ ಮಾಡೋದಿಲ್ಲ. ನೀವು ತಂದು 3 ವರ್ಷ ಆಗಿರುತ್ತೆ, ಅದು ಅಲ್ಲೇ ಇಟ್ಟು ಕೊಳತು ಆಳು ಮೂಳಾಗಿ ಏನು ಮಾಡಿಸಿದ್ರೆ ಗೊತ್ತಿಲ್ಲ. 11ನೇ ತಿಂಗಳಲ್ಲಿ ತೆಗೆದಾನೆ ಕರೆಕ್ಟಾಗಿ ನಿಧಾನಕ್ಕೆ. ಆಮೇಲೆ ಪ್ರತಿದಿನ ಕೂಡ ಶುದ್ಧಿ ಮಾಡ್ತಿರ್ಬೇಕು. ಹಂಗಂತೇಳಿ ಇವತ್ತು ನೀರು ಹಾಕಿ 11 ತಿಂಗಳು ತೆಗೆದುಬಿಟ್ಟಿರ ಶಂಖದೊಳಗಡೆ ಹಾಕಿ ಗ್ರಾಚಾರ. ಅದಕ್ಕೆ ನೀವು ಪ್ರತಿನಿತ್ಯ ಮಾಡ್ತೀನಿ ಅಂತಂದರೆ ಇದು ಮಾಡ್ತಾ ಬನ್ನಿಯಪ್ಪ ನೋಡೋಣ. ಎಷ್ಟು ಶುಚಿತ್ವವಾಗಿ ಇರುತ್ತೆ ಅಷ್ಟು ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ ಇರುತ್ತೆ. ನೀವು ಲಕ್ಷ್ಮಿ ಜೊತೆ ಮಾತಾಡ್ಬೋದೇನು ಆ ಏಕಾಕ್ಷಿ ನಾರಿಯರಿದ್ದರೆ. ಅಷ್ಟು ಚೆನ್ನಾಗಿರತಕ್ಕಂತಹ ಪದಾರ್ಥವರು ಅದನ್ನು ಬಳಸೋದು ಬರಬೇಕು. ನೀವು ಅಕ್ಕಿ ಹಾಕಿ ಅದರ ಮೇಲೆ ಇಟ್ಬಿಟ್ರೆ ನಿಮಗೆ ಎಷ್ಟು 0% ಅದು ಇದರಲ್ಲೇ ಹಾಕಿರ್ಬೇಕು. ನೀವು ಇಷ್ಟನ್ನು ಹಾಕಿ ನೀವು ಮಾಡ್ತಾ ಬನ್ನಿ, ಅದ್ಭುತಗಳ ನೀವು ಕಾಣ್ತಾ ಬರ್ತೀರಿ. ಖಂಡಿತ ಗುರುಗಳ, ನೀವು ಕೊಟ್ಟಂಥ ಉದಾಹರಣೆ ಭಾಳ ಅದ್ಭುತವಾಗಿತ್ತು. ಈಗೇನೋ ಒಂದು ಸಿಮ್ ಕಾರ್ಡ್ ತೊಗೊಂಬಂದು ಇಟ್ಬಿಟ್ರೆ ಆಗೋದಿಲ್ಲ. ಸೊ ಅವ್ರು ಕೊಟ್ಟಿದ್ದಾರೆ ಅಂತ ಇಟ್ಬಿಟ್ರೆ ಆಗಲ್ಲ. ಸರಿಯಾದ ಕ್ರಮ ಅದನ್ನು ಕೂಡ ನಾವು ಬರೀ ಸಿಮ್ ಹಾಕ್ಬಿಟ್ರು ಆಗಲ್ಲ. ಅದು ತುಂಬ ಚೆನ್ನಾಗಿತ್ತು. ಆಕ್ಟಿವೇಶನ್ನೇ ಮಂತ್ರ ಅಂತ ಹೇಳಿದ್ರಿ. ಸೊ ಇದೊಂದು ಅರ್ಥ ಮಾಡ್ಕೊಂಡ್ರೆ ನಾವು ಏನೇ ಮಾಡಿದ್ರು ಸರಿಯಾದ ಯಾವುದು ಗೊತ್ತಾ, ಅದೇ ಹೇಳಿದ್ದೆ ನಾವು ಒಂದು ಸಲ ನಾವು ಅದನ್ನು ಮಾತಾಡ್ಸಂದ್ರೆ ಮೌನವಾಗಿರೋದಕ್ಕೆ ಬಹಳ ಬೆಲೆ. ಜಪ ಲಿಪ್ ಮೂಮೆಂಟ್ ಇಲ್ಲದೆ ಮಾಡ್ತಾರಲ್ಲ, ಎಷ್ಟು ಅದು ಏನು ಫಲ ಕೊಡುತ್ತೆ ಅದು. ಹಾಗೆ ಏಕಾಕ್ಷಿ ನಾರಿಯರ ಹತ್ರ ಮಾತಾಡೋ ಶಕ್ತಿ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನೀನು ಒಂದು ಸಲ ಅದನ್ನು ಪ್ರೇಯರ್ ಮಾಡಿದ ದಿನಕ್ಕೆ ಸಾಕು. ನಿನಗೆ ಯಾರೋ ದೀಕ್ಷೆ ಕೊಟ್ಟಿರೋ ಮಂತ್ರ ಒಂದು ಸಲ ಅಂದ್ಕೊಂಡ್ಬಿಟ್ಟು ಆ ಮಂತ್ರ ಪುನರುಚ್ಚರಿಸಿ ಅದು ಗಾಯತ್ರಿ ಮಂತ್ರನ ಹೇಳಿ ಕರೆಕ್ಟಾಗಿ ನೀವು ಅದನ್ನು ಮುಟ್ಟಿ ನನಗಿಂತಹದ್ದು ಬೇಕು, ಇವತ್ತು ಈ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆ ಕೆಲಸ ಆಗಬೇಕು ಅಂತಂದರೆ ಅದು ಸ್ಕ್ಯಾನ್ ಮಾಡ್ಕೊಳ್ತಲ್ಲ, ನಿಮ್ಮ ಹಿಂದೆಯೇ ಅದು ಬರುತ್ತೆ. ಅದು ಬರೋದು ನಿಮಗೆ ಗೊತ್ತಾಗಲ್ಲ ಅಷ್ಟೆ. ಆ ಕೆಲಸ ನಿಮಗೆ ಈಸಿಯಾಗಿ ಮಾಡಿಕೊಡುತ್ತೆ. ಅದೇ ಏಕಾಕ್ಷಿ. ಅದೊಂದಿದ್ದರೆ ನೀವು 1000 ಅದೊಂದು. ಕರೆಕ್ಟಾಗಿ ಎಲ್ಲಿಂದ ಎಲ್ಲಿಗೆ ನೀವು ತೆಗೆದುಕೊಂಡ್ರೂ ಕೂಡ ನೀವು ಒಂದು ಸಂಖ್ಯೆ ಇದ್ದೀರ ಅಷ್ಟೇ. ನೀವು ಒಂದು ನಿಂತಿದ್ದೀರಿ, ಇಲ್ಲಿ ನೀವು ನಿಂತಿರೋ ಮನುಷ್ಯ ಒಂದು, ಅದರ ಪಕ್ಕದಲ್ಲಿ 0 ಹಾಕಿದ್ರೆ ಎಷ್ಟಾಯಿತು? 10. ಇನ್ನೊಂದು ಹಾಕಿದ್ರೆ 100. ಮತ್ತೊಂದು ಹಾಕಿದ್ರೆ 1000. ಇನ್ನೊಂದು ಹಾಕಿದ್ರೆ 10,000. ಇನ್ನೊಂದು ಹಾಕಿದ್ರೆ 1,00,000. ಹಾಗೆ ಅದು ನೀವು ಒಂದೊಂದು ದಿನಕ್ಕೆ ಮುಟ್ತಾ ಬಂದಾಗ ಅದು ನಿಮಗೆ ಹೀಗೆ ಮಾಡಿಕೊಡ್ತಾ ಬರುತ್ತೆ. ಅದು ಪದವಿ ಆಗಿರಬಹುದು, ಲಾಭ ಆಗಿರಬಹುದು, ಆನಂದ ಆಗಿರಬಹುದು, ಸಂತೋಷ ಆಗಿರಬಹುದು, ಮತ್ತು ಇಮ್ಮಡಿಸ್ತಾ ಇರುತ್ತೆ ನಿಮಗೆ, ಮತ್ತು ಮಾಡಿಕೊಡ್ತಾ ಇರುತ್ತೆ. ಅದು ಏಕಾಕ್ಷಿ ನಾರಿ. ಅದು ಸಮುದ್ರ ತೀರದಲ್ಲಿ ನಿಮಗೆ ಏನು ಸಿಕ್ಕಿದ್ರು ಇನ್ನೂ ಸಣ್ಣ ಶಂಖದಿಂದ ಹಾರ ಮಾಡಿರ್ತಾರೆ. ಆ ಶಂಖದಿಂದ ಹಾರ ಮಾಡಿರೋದನ್ನು ನೀವೇನಾದರೂ ಜಪಕ್ಕೆ ಬಳಸಿದ್ರೆ, ನೀವು ವ್ಯಾಪಾರದಲ್ಲಿ ಮಾಡ್ತಿರಲ್ಲ, ಆಕರ್ಷಣೆ ಮಾಡಿಬಿಡುತ್ತಂತೆ. ನೀವು ಯಥೇಚ್ಛವಾಗಿ ಶಂಖನಾದ ಎಷ್ಟು ಸೌಂಡ್ ಕೇಳಿಸುತ್ತೆ, ನೀವು ಅಷ್ಟು ಪಾಪ್ಯುಲಾರಿಟಿ ಆಗ್ತಿರಂತೆ. ಇವೆಲ್ಲವೂ ಹೇಳುತ್ತಾನೆ. ನಾನು ಹೇಳಬೇಕಾಗಿದ್ದು ನಿಮಗಿದೆ, ಏಕಾಕ್ಷಿ ನಾರಿಯರ್ ಕರೆಕ್ಟಾಗಿ ಆ ಪದ್ಧತಿಯಲ್ಲಿ ಮಾಡಿಕೊಳ್ಳಿ, ಆನಂದವನ್ನು ವೆಲ್ಕಮ್ ಮಾಡ್ಕೊಳ್ಳಿ. ಸೊ 11 ಮಂತ್ಸ್ ಮಾತ್ರ ಅದರ ವ್ಯಾಲಿಡಿಟಿ, ತಿರ್ಗಾ ಅದರ ಒಂದು ರಿನಿವಲ್ ಕೂಡ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹೊಸ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ.
ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.